ದೇಶದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಜೆಎಂಯು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತದೆ. ಗಂಗಾವತಿ ದಾವಣಗೆರೆಯಲ್ಲಿ ಸ್ಥಾಪಿತಗೊಂಡ ಜೆಎಂಯು ಸಂಸ್ಥೆ ಈಗ ಉನ್ನತ ಶಿಕ್ಷಣದೊಂದಿಗೆ ಜ್ಞಾನದೊಂದಿಗೆ ಬದುಕು ಕಟ್ಟಿಕೊಡುವ ಜೆಎಂಯು ವಿಶ್ವವಿದ್ಯಾಲಯವಾಗಿ ಗುಣಮಟ್ಟದ ಶಿಕ್ಷಣದೊಂದಿಗೆ ಉದ್ಯೋಗಾವಕಾಶಕ್ಕೆ ವಿಶೇಷವಾದ ಅವಕಾಶಗಳನ್ನು ಕಲ್ಪಿಸುತ್ತಿದೆ ಎಂದು ಪ್ರೊಫೆಸರ್ ಗಂಗಾಧರ ಸ್ವಾಮಿ ಶಿಕ್ಷಣ ಸಂಸ್ಥೆಯ ಸಹಾಯಕ ನಿರ್ದೇಶಕ ರುದ್ರಯ್ಯ, ಪ್ರೊಫೆಸರ್ ಡಾಕ್ಟರ್ ರಾಜ್ಕುಮಾರ್, ಜಗದೀಶ್ ಮಾಳಗಿ ಸೇರಿದಂತೆ ಕಾನೂನು ಸಲಹೆಗಾರ ನಾಗರಾಜ್ ಗುತ್ತೇದಾರ್ ಹೇಳಿದರು. ಅವರು ಗುರುವಾರದಂದು ನಗರದ ಖಾಸಗಿ ಸಭಾಂಗಣದ ಒಂದರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮೂಲತಃ ದಾವಣಗೆರೆಯು 2001-2002ರಲ್ಲಿ ಅಂದಿನ ಲೋಕಸಭಾ ಸದಸ್ಯರಾದ ದಿವಂಗತ ಮಲ್ಲಿಕಾರ್ಜುನ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪಿಸಿದ್ದು, ಈಗ ಆ ಸಂಸ್ಥೆಯು ಹೆಮ್ಮರವಾಗಿ ಬೆಳೆದಿದೆ. 2023ರಲ್ಲಿ ಶ್ರೀಶೈಲ ಎಜುಕೇಷನ್ ಟ್ರಸ್ಟ್ ಸ್ಥಾಪಿಸಿ ಯುಜಿಸಿ ಅಡಿಯಲ್ಲಿ ಸ್ವಂತ ವಿಶ್ವವಿದ್ಯಾಲಯ ಹೊಂದಿದ್ದು, ಯೋಧ ಶೈಕ್ಷಣಿಕ ಕೋರ್ಸ್ಗಳ ಜೊತೆಗೆ ಕೌಶಲ್ಯಾಭಿವೃದ್ಧಿ, ಉದ್ಯೋಗಾವಕಾಶ, ತರಬೇತಿಯ ಮೂಲಕ ರಾಜ್ಯದ ವಿದ್ಯಾರ್ಥಿಗಳ ಗಮನ ಸೆಳೆಯುತ್ತದೆ. ಸಿಇಟಿ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 2000 ಒಳಗೆ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಕೇವಲ ನೋಂದಣಿ ಪ್ರವೇಶ ಶುಲ್ಕ ಮಾತ್ರ ಭರಿಸಲಾಗುತ್ತದೆ. 57 ವಿವಿಧ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯ ಶೈಕ್ಷಣಿಕ ಜ್ಞಾನದ ಜೊತೆಗೆ ಸ್ವಯಂ ಉದ್ಯೋಗಾವಕಾಶಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದ್ದು, ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. 57 ಎಕರೆ ವಿಸ್ತೀರ್ಣದ ಕ್ಯಾಂಪಸ್ ಇದಾಗಿದ್ದು, ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದೆಂದು ಸಮಗ್ರ ಮಾಹಿತಿ ನೀಡಿದರು. ಬಿಟೆಕ್, ಬಿಸಿಎ, ಬಿಕಾಂ, ಬಿಜಿಎ, ಬಿಎಸ್ಸಿ, ಪಿಜಿ ಕೋರ್ಸ್ಗಳಾದ ಎಂಟೆಕ್, ಎಂಬಿಎ, ಎಂಸಿಎ, ಎಂಎಸ್ಸಿ, ಎಂಕಾಂ, ಎಲ್ಎಲ್ವಿ ಸಂಶೋಧನಾ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಶಿಕ್ಷಣ, ಕ್ರೀಡಾ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಹಿತ ವಿಶೇಷ ಅವಕಾಶಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಡೈರೆಕ್ಟರ್ ಫಾರ್ ಹ್ಯೂಮನ್ ರಿಸೋರ್ಸ್ ಜಿಎಂ ಯೂನಿವರ್ಸಿಟಿ ಅಂತೇಳಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜಿಎಂ ಯೂನಿವರ್ಸಿಟಿ ಬಗ್ಗೆ ತಮಗೆಲ್ಲ ಒಂದು ಕಿರು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ನ ಕೇಳ್ಕೊಂಡಾಗ ನಾಗರಾಜ್ ಸರ್ ತುಂಬ ಹೃದಯದಿಂದ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಕಮ್ಯುನಿಕೇಟ್ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮನ ನಡೆಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಮ್ಮ ಯೂನಿವರ್ಸಿಟಿ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದ ಹೇಳುತ್ತಾ, ಈ ನಮ್ಮ ಜಿಎಂ ಯೂನಿವರ್ಸಿಟಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ದಾವಣಗೆರೆ ಮಧ್ಯಭಾಗದಲ್ಲಿದೆ. ದಾವಣಗೆರೆ ನಮ್ಮ ರಾಜ್ಯದಲ್ಲಿ ಮಧ್ಯಭಾಗದ ಒಂದು ಸಿಟಿ ಇರೋದರಿಂದ ಅಲ್ಲಿ ಇದಕ್ಕಿಂತ ಮೊದಲು ಮೆಂಬರ್ ಆಫ್ ಪಾರ್ಲಿಮೆಂಟ್ ಜಿ ಮಲ್ಲಿಕಾರ್ಜುನಪ್ಪ ಅಂತೇಳಿ ಅವರು ಒಂದು ಕನಸನ್ನು ಇಟ್ಕೊಂಡು ನಮ್ಮ ಈ ಮಧ್ಯ ಕರ್ನಾಟಕ ಭಾಗಕ್ಕೆ ಗ್ರಾಮೀಣ ಮಕ್ಕಳು ಭಾಳ ಜನ ಇದ್ದಾರೆ ಇಲ್ಲಿ, ಅವರಿಗೆ ಒಂದು ಒಳ್ಳೆ ಶಿಕ್ಷಣ ಒದಗಿಸ್ಬೇಕು. ಅವಾಗೆಲ್ಲ ಏನಾಗ್ತಿತ್ತು ಅಂದರೆ ಎಲ್ಲ ಬೆಂಗಳೂರಿಗೆ ವಲಸೆ ಹೋಗ್ತಾಯಿದ್ರು ಓದಲಿಕ್ಕೆ. ಬೆಂಗಳೂರು ಒಳ್ಳೆ ಎಜುಕೇಷನ್ ಇದೆ, ಅಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ ನಮ್ಮ ಮಕ್ಕಳಿಗೆ ಅಂತ ಅಲ್ಲಿ ಹೋಗ್ತಾಯಿದ್ರು. ಅದನ್ನು ಅವ್ರು ತಪ್ಪಿಸಿ ನಮ್ಮ ದಾವಣಗೆರೆಯಲ್ಲೇ ನಮ್ಮ ಗ್ರಾಮೀಣ ಭಾಗಕ್ಕೆ ಮತ್ತು ಯಾರು ಈ ಎಕನಾಮಿಕಲಿ ಹಿಂದುಳಿದಿದ್ದಾರೆ ಅವರಿಗೆ ಒಳ್ಳೆ ಶಿಕ್ಷಣ ಬೆಂಗಳೂರಿನಾಗ ಏನು ಸಿಗುತ್ತೆ ಅದು ದಾವಣಗೆರೆಯಲ್ಲಿ ಸಿಗಬೇಕಂತೇಳಿ ಆ ಒಂದು ಕನಸಿನ ಮೇರೆಗೆ ಅಲ್ಲೊಂದು ಕಾಲೇಜನ್ನ ಸ್ಥಾಪನೆ ಮಾಡಬೇಕಂತೇಳಿ ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದನ್ನು ಸ್ಥಾಪನೆ ಮಾಡಿದ್ರು 2001ರಲ್ಲಿ. ಅದನ್ನು ಹಾಗೆ ನಡೆಸ್ಕೊತ ಈಗ ಒಂದು 25 ವರ್ಷಗಳಾಯಿತು ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪನೆಯಾಗಿ. ಈ ಭಾಗದ ಭಾಳ ಮಕ್ಕಳುಗಳು ಅಲ್ಲಿ ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಓದ್ಬಿಟ್ಟು ಎಲ್ಲ ವಿಶ್ವದಾದ್ಯಂತ ಒಂದೊಂದು ಒಳ್ಳೆಯ ಹುದ್ದೆನಲ್ಲಿ ಸೇರಿಕೊಂಡಿದ್ದಾರೆ. ಆಮೇಲೆ ತುಂಬ ಹೆಸರು ಕೂಡ ತಂದಿದ್ದಾರೆ, ಕಂಪ್ನಿಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಆಮೇಲೆ ಅದು ಮುಂದುವರೆದ ಭಾಗವಾಗಿ ಈಗ 2023ರಲ್ಲಿ ಜಿಎಂ ಯೂನಿವರ್ಸಿಟಿ ಅಂತೇಳಿ ಸ್ಥಾಪನೆ ಮಾಡಬೇಕು. ಇದರಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ವಿದ್ಯಾಭ್ಯಾಸ ಮಟ್ಟಕ್ಕೆ ಒಯ್ಯಬೇಕು, ಇನ್ನೂ ಹೆಚ್ಚಿನ ಕ್ವಾಲಿಟಿ ತರಬೇಕದರಲ್ಲಿ. ಆಮೇಲೆ ಎಲ್ಲ ಕೋರ್ಸ್ಗಳು ನಾಟ್ ಓನ್ಲಿ ಇಂಜಿನಿಯರಿಂಗ್, ಬೇರೆ ಎಲ್ಲ ಕೋರ್ಸ್ಗಳು ಅದರಲ್ಲಿ ನಾವು ಇನ್ಕ್ಲೂಡ್ ಮಾಡಿ ಈ ಒಂದು ವಿದ್ಯಾದಾನವನ್ನು ಮಾಡಬೇಕಂತೇಳಿ ಮತ್ತೆ ನಾವು ಜಿಎಂ ಯೂನಿವರ್ಸಿಟಿ ಅನ್ನೋದನ್ನ ಸ್ಥಾಪನೆ ಮಾಡಿದ್ರು 2023ರಲ್ಲಿ. ಜಿಎಂ ಯೂನಿವರ್ಸಿಟಿ ಅಲ್ಲಿ ಒಟ್ಟು ನಮಗೆ 57 ಕೋರ್ಸ್ಗಳಿದಾವೆ. 57 ವಿವಿಧ ಬಗೆಯ ಕೋರ್ಸ್ಗಳನ್ನ ರನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಇಂಜಿನಿಯರಿಂಗ್ ಭಾಗದಲ್ಲಾಗಿರ್ಬೋದು, ಇಲ್ಲ ಸೈನ್ಸ್ ವಿಭಾಗದಲ್ಲಾಗಿರ್ಬೋದು,
BSc ಆಗಿರ್ಬೋದು, MSc ಆಗಿರ್ಬೋದು, ಆಮೇಲೆ BE ಆಗಿರ್ಬೋದು, MTech ಆಗಿರ್ಬೋದು, ಮತ್ತು MBA ಆಗಿರ್ಬೋದು, ಆಮೇಲೆ ಫಾರ್ಮಸಿ ಆಗಿರ್ಬೋದು, ಆಮೇಲೆ ಡಿಪ್ಲೊಮಾ ಕಾಲೇಜ್ ಆಗಿರ್ಬೋದು. ಹೀಗೆ ಎಲ್ಲ ವಿಧ ಎಲ್ಲ ಕೋರ್ಸ್ಗಳು ಏನೇನಿದಾವೆ ಅವೆಲ್ಲ ನಮ್ಮ ಯೂನಿವರ್ಸಿಟಿ ಅಂಡರು ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ MBA DL ಪ್ರೋಗ್ರಾಮ್, ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಅಂತೇಳಿ ನಮ್ಮ ಯೂನಿವರ್ಸಿಟಿಯಲ್ಲಿ 3 ಸೆಮಿಸ್ಟರ್ ಓದೋದು, ಮತ್ತು ಇಂಗ್ಲೆಂಡಲ್ಲಿ ಇನ್ನೊಂದು ಸೆಮಿಸ್ಟರ್ ಓದೋದು. ಹಾಗಾಗಿ DL ಡಿಗ್ರಿ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸದ್ಯದಲ್ಲಿ. MBAದಲ್ಲಿ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್, ಡ್ಯುಯಲ್ ಅಂದರೆ ಎರಡು ನಮ್ಮ GM ಯೂನಿವರ್ಸಿಟಿಯಲ್ಲಿ ಒಂದು ಕೊಡ್ತೀವಿ ಮತ್ತು UK-ನಲ್ಲಿ ಇನ್ನೊಂದು ಕೊಡ್ತೀವಿ. ಸೊ ಈ ಥರದ್ದು ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಈ ITI ಯಾರು ಓದಿ ಕೆಲಸ ಮಾಡ್ತಿರ್ತಾರೆ, ಪ್ಲಸ್ ಡಿಪ್ಲೊಮಾ ಓದ್ಬಿಟ್ಟು ಕೆಲಸ ಸಿಕ್ಕಿರಲ್ಲ ಇನ್ನು, ಅದೇ ಥರ PUC ಓದ್ಬಿಟ್ಟು ಇನ್ನು ಕೆಲಸ ಸಿಕ್ಕಿರಲ್ಲ, ಓದೋಕ್ಕೂ ಮುಂದೆ ಆಗ್ತಿರಲ್ಲ, ಅಂಥವ್ರಿಗೋಸ್ಕರ ಬ್ಯಾಚುಲರ್ ಆಫ್ ವೊಕೇಶನಲ್ ಕೋರ್ಸ್ ಅಂತ. ಬ್ಯಾಚುಲರ್ ಆಫ್ ವೊಕೇಶನ್ ಕೋರ್ಸಲ್ಲಿ ನಾವು ಡೈರೆಕ್ಟ್ ಒಂದು 80 ಭಾಗ ಪ್ರಾಕ್ಟಿಕಲ್ ಓದಿಸ್ತೀವಿ ಅವರಿಗೆ, ಇನ್ನೊಂದು 20 ಭಾಗ ಮಾತ್ರ ಥಿಯರಿ ಇರುತ್ತೆ. ಅವರಿಗೆ ಟೋಟಲಿ ಪ್ರಾಕ್ಟಿಕಲ್ ನಾಲೆಜ್ ಕೊಟ್ಬಿಟ್ಟು ಡೈರೆಕ್ಟ್ ಅವ್ರಿಗೆ ಕೆಲಸಕ್ಕೆ ಹೋಗಬೇಕು. ಸೊ ಅದರಲ್ಲಿ ನಮಗೆ 2 ಕೋರ್ಸಸ್ ಇದೆ ಇವಾಗ. ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ ಅಂತೇಳಿ, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ. ಇದು ಸ್ಪೆಷಲಿ ಫಾರ್ PUC ಓದಿ ಯಾರು ಡಿಸ್ಕಂಟಿನ್ಯೂ ಮಾಡಿರ್ತಾರೆ, ಅದೇ ಥರ ಆಮೇಲೆ ಡಿಪ್ಲೊಮಾ ಓದಿ ಹಂಗೆ ಇರ್ತಾರೆ, ITI ಓದಿರ್ತಾರೆ, ಇಂಥವ್ರಿಗೋಸ್ಕರ ಈ ಕೋರ್ಸ್ಗಳನ್ನ ಓಪನ್ ಮಾಡಿದ್ದೀವಿ. ಇದು ಕೆಲಸ ಮಾಡಿಕೊಂಡು ಓದ್ಬೋದು, ಅದೇ ಥರ ರೆಗ್ಯುಲರಾಗೂ ಓದ್ಬೋದು. ಸೊ ಈ ಥರದ್ದು ಒಂದು ಕಾರ್ಯಕ್ರಮ ಇದೆ BWOC ಅಂತೇಳಿ, ಬ್ಯಾಚುಲರ್ ಆಫ್ ವೊಕೇಶನಲ್ ಕೋರ್ಸಸ್. ಇದೇ ಥರ ಇನ್ನೂ ಹಲವು ಸ್ಕಿಲ್ಡ್ ಪ್ರೋಗ್ರಾಮ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ. ತುಂಬ ಬೇರೆ ಕಡೆ ಸ್ಕಿಲ್ಸ್ ಏನು ಬೇಕಾಗಿದೆ. ಈಗ ರೈಟ್ ನಾವು ಅವ್ರು ವರ್ಕ್ ಮಾಡ್ತಿರೋದೇ ಸ್ಕಿಲ್ ಮೇಲೆ. ಸೊ ಹಂಗಾಗಿ ಎಲ್ಲ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ನ ರನ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಯೂನಿವರ್ಸಿಟಿ ಕೋರ್ಸಸ್ ಹೆಂಗಿರ್ತಾವಪ್ಪ ಅಂದರೆ ಜಾಸ್ತಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುತ್ತೆ. ಈಗ ಹಳೇದೆಲ್ಲ ಹೆಂಗಿದೆ ನಮ್ಮ ಟ್ರೆಡಿಷ್ನಲ್ ಯೂನಿವರ್ಸಿಟಿಯಲ್ಲಿ ಕೋರ್ಸಸ್ ಹೆಂಗಿರ್ತಾವೆ ಅಂದರೆ ಜಾಸ್ತಿ ಥಿಯರಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ, ಅದನ್ನೇ ಹೋಗಿ ಹುಡುಗರು ಬಾಯ್ಟ್ ಮಾಡಿ ಬರೀತಿರ್ತಾರೆ. ಸೊ ಆ ಥರದ್ದು ಪ್ರೋಸೆಸ್ ಇರೋಂಗಿಲ್ಲ ನಮ್ಮ ಯೂನಿವರ್ಸಿಟಿಲಿ. ಜಾಸ್ತಿ ವಿ ಕಾನ್ಸಂಟ್ರೇಟ್ ಆನ್ ಪ್ರಾಕ್ಟಿಕಲ್ ಕಾನ್ಸಂಟ್ರೇಟ್ ಮಾಡಿ. ಈಗ ಇಂಡಸ್ಟ್ರಿ ಟ್ರೆಂಡ್ ಏನಿದೆ, ಈಗ ಅವನು ಇವತ್ತು ಸೇರಿದ ಅಂದರೆ 4 ವರ್ಷಕ್ಕೆ ಹೊರಗೆ ಹೋಗ್ಬೋದು, 3 ವರ್ಷಕ್ಕೆ ಹೊರಗೆ ಹೋಗ್ಬೋದು. ಹೋದ್ಮೇಲೆ ಇಂಡಸ್ಟ್ರಿಗೆ ಏನು ಬೇಕಾಗುತ್ತೆ ನೆಕ್ಸ್ಟ್ ಆ ರಿಲೇಟೆಡ್ ಸಿಲೆಬಸ್ಸೇ ತೊಗೊಂಡು ನಾವು ನಮ್ಮಲ್ಲಿ ಸಿಲೆಬಸ್ ಹಾಕ್ಬಿಟ್ಟು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ಸೊ ದಟ್ ಅವ್ರು ಖಾಲಿ ಇರಬಾರ್ದು. ಸೊ ನೆಕ್ಸ್ಟ್ ಮುಗಿಸಿದ ತಕ್ಷಣ ಅವರಿಗೆ ಕೆಲಸ ಸಿಗಬೇಕು. ಸೊ ಈ ಥರದ್ದು ಡೈನಮಿಕ್ ಸಿಲೆಬಸ್ನ ಸೆಟ್ಟಿಂಗ್ ಮಾಡಿಬಿಟ್ಟು ಅವರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಸೊ ಅದೇ ಥರ ಬೇರೆ ಬೇರೆ ಕಾಂಪಿಟೇಷನ್ಗಳೆಲ್ಲ ಕಂಡಕ್ಟ್ ಮಾಡ್ತೀವಿ. ರೀಸೆಂಟಾಗಿ ನಮ್ಮ ಹುಡುಗರು ಒಂದು ನ್ಯಾಷನಲ್ ಹ್ಯಾಕಥಾನಲ್ಲಿ ಫಸ್ಟ್ ಪ್ರೈಸ್ ಗೆದ್ದರು ನಮ್ಮ ಯೂನಿವರ್ಸಿಟಿಯಿಂದ. ಅದು ಇಡೀ ಇಂಡಿಯಾಕ್ಕೆ ಫಸ್ಟ್ ಪ್ರೈಸ್ ಬಂತು. ಅವರಿಗೆ ಇವಾಗ ಸಿಂಗಾಪುರಿಗೆ ಹೋಗ್ಲಿಕ್ಕೆ, ನಮ್ಮ ಟೋಟಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡಲಿಕ್ಕೆ ಸಿಂಗಾಪುರದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ನಮ್ಮ ಮೋದಿ ಸರ್ ಜೊತೆನೂ ಮೊನ್ನೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಡಿಸ್ಕಷನ್ ಆಯಿತು ಒಂದು. ಸೊ ಈ ಥರದ್ದೆಲ್ಲ ಕಾರ್ಯಕ್ರಮಗಳು ತುಂಬ ಬರ್ತಾ ಇದೆ ನಮ್ಮ ಕಾಲೇಜಲ್ಲಿ. ಅದೇ ಥರ ನಮ್ಮಲ್ಲಿ ಒಂದು 350ಕ್ಕೂ ಹೆಚ್ಚು ನುರಿತ ಪ್ರೊಫೆಸರ್ಗಳಿದ್ದಾರೆ. ಅವರು ಬೇರೆ ಬೇರೆ ಸ್ಕಿಲ್ ಸೆಟ್ಸಲ್ಲಿ ಅವರು ವರ್ಕ್ ಮಾಡ್ತಿದ್ದಾರೆ. ಸೊ ಅವರೆಲ್ಲ ಆ ಸ್ಕಿಲ್ ಸೆಟ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಬಿಟ್ಟು ಟು ಸೀ ದಟ್ ದೇ ಶುಡ್ ಪ್ಲೇಸ್ ಇನ್ ವೆರಿ ಗುಡ್ ಕಂಪನೀಸ್. ಅವರು ಒಂದು ಒಳ್ಳೆಯ ಜೀವನನ ರೂಪಿಸ್ಕೊಳ್ಳೋಕ್ಕೆ ಒಂದು ಅನುವಾಗಲಿ ಅಂತೇಳಿ ಈ ಥರದ್ದೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ 360 ಡೆವಲಪ್ಮೆಂಟ್ ಅಂತೇಳಿ, 360 ಡಿಗ್ರಿ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ ಅಂತ. ಓದೋದು ಒಂದೇ ಕಾರ್ಯಕ್ರಮ ಆಗಬಾರ್ದು. ಅವನು ನಮ್ಮ ನಾಳೆ ನಾಗರಿಕ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜೆ ಆಗಬೇಕು. ಸೊ ಆ ಪ್ರಜೆ ಆಗಲಿಕ್ಕೆ ಏನೇನು ನಾವು ಇಲ್ಲಿ ಅವರಿಗೆ ಫೀಡ್ ಮಾಡಬೇಕು, ಏನೇನು ಕಲಿಸ್ಬೇಕು, ಅದನ್ನೆಲ್ಲದೂ ಕೂಡ ನಾವು ಈಗ ಕರಿಕ್ಯುಲಮಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ. ಇಷ್ಟಿಷ್ಟು ಕ್ರೆಡಿಟ್ ಅಂತ, ಅದನ್ನು ನಾವು ಪಾಸ್ ಆಗಿ ಮುಂದಕ್ಕೆ ಹೋಗ್ಬೇಕು. ಅದನ್ನು ಕೂಡ ಇದರಲ್ಲೇ ಕಲ್ತ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ಸ್ ಆಗಿರ್ಬೋದು, ಇನ್ನೊಂದು ನ್ಯಾಷನಾಲಿಟಿ ಬಗ್ಗೆ ಏನಾರು ಅವರಿಗೆ ಗೊತ್ತಿರೋ ಮಾಹಿತಿ ಬಗ್ಗೆ ಇರ್ಬೋದು, ಅದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡಿ ಅವನಿಗೆ ಟೋಟಲ್ ಪರಿಪಕ್ವವಾಗಿ ಒಳ್ಳೆ ನಾಗರಿಕನಾಗಿ ಹೊರಗೆ ಬಿಡಲಿಕ್ಕೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲರೂ ಕೂಡ ಕೋರ್ಸಲ್ಲಿ ಹಾಕ್ಬಿಟ್ಟು ಕಲಿಸ್ತೀವಿ. ಈ ಥರದೊಂದು ಕಾರ್ಯಕ್ರಮ. ಆಮೇಲೆ ಇದಾದಮೇಲೆ ಒಂದು ಸ್ಕಾಲರ್ಶಿಪ್ ಅಂತ ನಮ್ಮಲ್ಲಿ ಒಂದು ಸ್ಕೀಮ್ ಇದೆ. ಸ್ಕಾಲರ್ಶಿಪ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ 2000 ರ್ಯಾಂಕ್ ಒಳಗಡೆ ಬರ್ತಾರೆ. ಇದು CET ರ್ಯಾಂಕಿಂಗ್ ಬರ್ತದೆ. 2000 ರ್ಯಾಂಕ್ ಒಳಗಡೆ ಬಂದವರಿಗೆ ನಾವು 100% ಫೀಸ್ ಮಾಫಿ ಮಾಡ್ತೀವಿ. ಅಂದರೆ ಫೀಸ್ ತೊಗೊಳೋದು ಫ್ರೀ ಎಜುಕೇಷನ್. ಸೊ ಫ್ರೀ ಎಜುಕೇಷನ್ ಫಾರ್ ಹೂ ಕಮ್ಸ್ ಬಿಲೋ 2000 ರ್ಯಾಂಕಿಂಗ್ CET. ಈ ಥರದೊಂದು ಕಾರ್ಯಕ್ರಮ. ಬರೀ ಬೋಧನಾ ಶುಲ್ಕ ಅಂತ ಮೆನ್ಷನ್ ಮಾಡಿರ್ತಾರೆ. ಇಂಟರ್ನ್ಯಾಷನಲ್ ರೆಪ್ರೆಸೆಂಟೇಷನ್ ಯಾರು ಮಾಡಿರ್ತಾರೆ ಸ್ಪೋರ್ಟ್ಸಲ್ಲಿ ಅವರಿಗೆಲ್ಲ 75% ಫೀಸ್ ವೇ ಆಫ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಸೊ ಅದಾದಮೇಲೆ
ನಮ್ಮದೇ GM ಫೌಂಡೇಶನ್ ಅಂತೇಳಿ ಒಂದು ಸಂಸ್ಥೆ ಇದೆ, ಆರ್ಗನೈಸೇಷನ್. ಅದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಯಾರು ಎಕನಾಮಿಕಲಿ ಬ್ಯಾಕ್ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೂ ಕೂಡ ನಾವು ಫೀಸ್ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಫೌಂಡೇಶನಿಂದ, GM ಫೌಂಡೇಶನಿಂದ ಅವರಿಗೆಲ್ಲ ಸ್ಕಾಲರ್ಶಿಪ್ ಮುಖಾಂತರವಾಗಿ ಫೀ ಕೊಡೋದು ಒಂದು ಕಾರ್ಯಕ್ರಮ ಇದೆ, ಯಾರು ಎಕನಾಮಿಕಲಿ ಬ್ಯಾಕ್ ಇರ್ತಾರೆ ಅವರಿಗೆ. ಸೊ ಈ ಥರದ್ದು ನಡೀತಾ ಇದೆ. ಅದನ್ನು ಮಾಡೋಕ್ಕಿಂತ ನಮ್ಮಲ್ಲೇ ಮಾಡೋಣ ಅಂತೇಳಿ, ಯಾರು ಇಂಡಸ್ಟ್ರಿಯಲ್ ಹುಡುಗರಿಗೆ ತುಂಬ ಬಡವ ಮಕ್ಕಳು ಇರ್ತಾರೆ, ಅವ್ರಿಗೆ ಬೇರೆ ಕಡೆ ಹೋಗೋಕ್ಕಾಗಲ್ಲ, ತಗೊಳ್ಳೋದಕ್ಕೆ ಇಲ್ಲೇ ಸ್ಟಾರ್ಟಪ್ ಮಾಡಿಬಿಟ್ಟು ಅವ್ನಿಗೊಂದು ಶೇರ್ ಕೊಡೋದು, ಅವನೇನು ಪ್ರಾಡಕ್ಟ್ ಮಾಡ್ತಾನೆ ಅದರಿಂದ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಹೀಗೆ ಎಲ್ಲದೂ ಒಂಥರ ಈ ಸೊಸೈಟಲ್ ಇಂಪ್ಯಾಕ್ಟ್ ಸರ್. ಮೇಜರ್ ಪ್ರೈವೇಟ್ ಯೂನಿವರ್ಸಿಟಿ ಕಾನ್ಸೆಪ್ಟು ಸೊಸೈಟಲ್ ಇಂಪ್ಯಾಕ್ಟ್ ಜಾಸ್ತಿ ಇರ್ಬೋದು ಸರ್. ಸೊ ಇನ್ವಾಲ್ವ್ಮೆಂಟ್ ಆಫ್ ಇಂಡಸ್ಟ್ರಿ, ಇಂಡಸ್ಟ್ರಿಯಿಂದ ಏನು ಮಾಡೋಕ್ಕಾಗುತ್ತೆ, ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಏನಿದೆಯೋ ಅದಕ್ಕೆ ತಕ್ಕಂಗೆ ನಾವು ಸಿಲೆಬಸ್ ಫ್ರೇಮ್ ಮಾಡಿ ಇಂಡಸ್ಟ್ರಿ ರೆಡಿ ಪ್ರಾಡಕ್ಟ್ ಮಾಡ್ಬೋದು. ಸೊ ಅದಕ್ಕೆ ಈಗ ಸರ್ ಹೇಳ್ದಂಗೆ 4ನೇ ಸೆಮಿಸ್ಟರ್ ಆದಮೇಲೆ ಇಂಡಸ್ಟ್ರಿ ರಿಲೇಟೆಡ್ ಏನಿದೆಯೋ ಕಾನ್ಸೆಪ್ಟ್ಸು, ಟ್ರೈನಿಂಗ್ಸು, ಡೆವಲಪ್ಮೆಂಟ್ಸು, ಪ್ಲೇಸ್ಮೆಂಟ್ಸು, ಅದಕ್ಕೆ ಏನೇ ಬೇಕಾಗಿರ್ತಕ್ಕಂಥ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಇವೆಲ್ಲ ಅದನ್ನೆಲ್ಲ ನಾವು ನಮ್ಮಲ್ಲೇ ನಮ್ಮ ಯೂನಿವರ್ಸಿಟಿ ಪ್ರಿಮಿಸಸ್ಸಲ್ಲೇ ಮಾಡ್ತೀವಿ. ಜಾಸ್ತಿ ಬೇಕಾದ್ರೆ ಅವ್ರು ಅವ್ರಿಗೆ ಇಂಡಸ್ಟ್ರಿ ಕಳಿಸ್ಬಿಟ್ಟು ಅಲ್ಲೇ ಇಂಟ್ರಾಕ್ಷನ್ಸ್ ಮಾಡಿ ಅವ್ರಿಗೆ ತರಬೇತಿ ಕೊಡ್ತೀವಿ. ಸೊ ಅಂದರೆ ಹುಡುಗರು ಸ್ವಲ್ಪ ಇಂಡಸ್ಟ್ರಿ ರೆಡಿ 5 ಅಥವಾ 6ನೇ ಸೆಮಿಸ್ಟರ್ ಬರೋದು ಸ್ವಲ್ಪ ಕಲಿಬೇಕು. 7-8 ಬರೋದ್ರೊಳಗೆ ಕಂಪ್ಲೀಟ್ ಇಂಡಸ್ಟ್ರಿಗೆ ಹೋಗ್ಬೇಕು. ಅವನು ಕಾಲೇಜಲ್ಲಿ ಇರಂಗಿಲ್ಲ ಸರ್, ಅವನ ಇಂಟೆನ್ಷನ್ ಇರೋದು ಅಷ್ಟೇ. 7-8ನೇ ಸೆಮಿಸ್ಟರ್ ಕಾಲೇಜೆಲ್ಲ ಇಂಡಸ್ಟ್ರಿಗೆ ಹೋಗ್ಬಿಟ್ರೆ 1 ಇಯರ್ ಒಳಗಡೆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಏನು ತಿಳ್ಕೊಂಡ್ಬಿಡ್ತಾರೆ, ನೆಕ್ಸ್ಟ್ ಇಯರ್ ಅಲ್ಲೇ ಕಂಟಿನ್ಯೂ ಮಾಡ್ತಾರೆ. ಸೊ ಅಲ್ಲ, ನಮ್ಮ ಭಾಗದ ಮಕ್ಕಳು ಆಲ್ರೆಡಿ ನಿಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಫಸ್ಟ್ ಸ್ಟೂಡೆಂಟ್ಸ್ ಬರೋದು ಗಂಗಾವತಿ ಸ್ಟೂಡೆಂಟ್ಸ್. PUC ಎಕ್ಸಾಮ್ ಬರೆದ ತುಂಬ ಜನ ಬಂದ್ಬಿಡ್ತಾರೆ, ಅಪ್ರೋಚ್ ಮಾಡಿ ನಮಗೆ ಆ ಬ್ರಾಂಚ್ ಬೇಕು, ಈ ಬ್ರಾಂಚ್ ಬೇಕು, ಮಾಹಿತಿ ಕೊಡ್ರಿ, ಯಾವ ಥರ ಇದೆ ಸ್ಕಾಲರ್ಶಿಪ್ಸ್, ನಿಮ್ಮಲ್ಲಿ ಯಾವ ಥರ ಕೋರ್ಸಸ್ ಇದೆ, ಯಾವ ಥರ ಡೆವಲಪ್ ಮಾಡ್ತಾರೆ, ಯಾವ ಥರ ಟ್ರೈನಿಂಗ್ಸ್ ಕೊಡ್ತೀರಾ. ನನಗೆ ಇನ್ನೂ ಇಷ್ಟು ಖುಷಿ ಅಂತಂದರೆ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ರೇಟಿಂಗ್ ನೋಡ್ಕೊಂಡು ಬರ್ತಾರೆ ಅವ್ರು ನೆಟ್ಟಲ್ಲಿ. ಆ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿ ಎಷ್ಟು ಜನ PhD ಇದ್ದಾರೆ, ಎಲ್ಲೆಲ್ಲಿಂದ ಮಾಡಿದ್ದಾರೆ, ಯಾವ ಥರ ನಮಗೆ ಖುಷಿ, ತುಂಬ ಖುಷಿ. ನಮಗೆ ಬಂದು ಹೇಳ್ಕೊಡ್ತೀವಿ ನಿಮ್ಮ ಡಿಪಾರ್ಟ್ಮೆಂಟ್ ಈ ಥರ ರೇಟಿಂಗ್ ನೋಡಿ ಅಂತ ತೋರಿಸ್ತಾರೆ. ತುಂಬ ಖುಷಿ ಸರ್ ವಿಚಾರ. ಆ ವಿಚಾರದಲ್ಲಿ ತುಂಬ ನಮ್ಮದು ತುಂಬ ಡೆವಲಪ್ಮೆಂಟ್ ಇದೆ ಸರ್. ಎಸ್ಪೆಷಲಿ ಈ ಮತ್ತು ಈ ಏರಿಯಾದಲ್ಲಿ ಮತ್ತು ಸೇರಿಸಿ ತುಂಬ ಜನ ನಮಗೆ ಫಸ್ಟ್ ಅಪ್ರೋಚ್ ಮಾಡೋದು ಅವ್ರಿಗೆ ನಮ್ಮ ವಿಷಯ ಸರ್. ನಮ್ಮಲ್ಲಿ PUC ಇದೆ ಸರ್. PUCಗೆ ತುಂಬ ಜನ ಇಲ್ಲಿಂದ ಬರ್ತಾರೆ, PUCಗೆ ಬರ್ತಾರೆ, ಮತ್ತು ಇಂಜಿನಿಯರಿಂಗ್ ಬರ್ತಾರೆ. ಇಲ್ಲಿವರೆಗೂ ತುಂಬ ಚೆನ್ನಾಗಿದೆ.